ಬಸವನ ಬಾಗೇವಾಡಿ ನಗರದಲ್ಲಿ ಡಾಕ್ಟರ್ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಮುಗುಳಕೋಡ ಹಾಗೂ ಜಡಗಾಮಠ ಇವರು ಬಸವನ ಬಾಗೇವಾಡಿ ನಗರದಲ್ಲಿರುವ ಮುಗುಳಕೋಡ ಮಠಕ್ಕೆ ಭೇಟಿ ನೀಡಿದರು. ಇವರನ್ನ ಯಲ್ಲಾಲಿಂಗ ಮಠದ ಗುರುಗಳು ಹಾಗೂ ಮಠದ ಭಕ್ತರು ಪೂಜ್ಯರನ್ನ ಭಕ್ತಿಪೂರ್ವಕವಾಗಿ ಸಕಲ ಗೌರವಗಳೊಂದಿಗೆ ಬರಮಾಡಿಕೊಂಡರು. ಭಕ್ತರು ಪುಷ್ಪಾರ್ಚನೆ ಮಾಡಿದ್ರು. ಡೊಳ್ಳು ಬಾರಿಸುತ್ತಾ ಜಯಘೋಷಣೆ ಕೂಗುತ್ತಾ ಹೃದಯಪೂರ್ವಕವಾಗಿ ಬರಮಾಡಿಕೊಂಡರು. ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಮಠವನ್ನೆಲ್ಲ ತಿರುಗಾಡಿ ಮಠದ ಆವರಣ ಅಭಿವೃದ್ಧಿಯನ್ನು ಗಮನಿಸಿದರು. ಯಲ್ಲಾಲಿಂಗ ಮಠವು ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿದ್ದು ಸಂತೋಷಪಟ್ಟರು. ನಂತರ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮೀಜಿ ಈಗ ಇರುವ ಯಲ್ಲಾಲಿಂಗ ಗುರುಗಳು ಬಸವೇಶ್ವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು. ಯಲ್ಲಾಲಿಂಗ ಪೂಜ್ಯರು ಹಾಗೂ ಸದ್ಭಕ್ತರು ಪೂಜ್ಯರ ಪಾದ ಪೂಜೆ ನೆರವೇರಿಸಿದರು. ಸಕಲ ಸದ್ಭಕ್ತರು ಜಯಘೋಷಣೆ ಕೂಗಿದರು. ಶ್ರೀ ಮುರುಘರಾಜೇಂದ್ರ ಪೂಜ್ಯರು ಆಶೀರ್ವಚನ ನೀಡಿದರು. ಶ್ರೀಮಠವು ನಮ್ಮ ನೂರಾರು ಮಠಗಳಲ್ಲಿ ಅತ್ಯಂತ ಅಭಿವೃದ್ಧಿಯನ್ನು ಹೊಂದಿದೆ. ಎಲ್ಲ ಭಕ್ತರು ಪೂಜ್ಯರ ಆಶೀರ್ವಾದ ಪಡೆದರು. ನಂತರ ಶ್ರೀ ಮುರುಘರಾಜೇಂದ್ರ ಪೂಜ್ಯರು ಬಸವನ ಬಾಗೇವಾಡಿಗೆ ಆಗಮಿಸಿದ್ದು ಯಲ್ಲಾಲಿಂಗ ಮಠದ ಪೂಜ್ಯರು ನಮ್ಮೆಲ್ಲರ ಸುದೈವ ಎಂದರು. ಪರಮಾನಂದ ಸರ್ವ್ಯಂ ಪರಿಪೂರ್ಣ ದಿಗಂತರಂ ಗರುಡಗಂಧಂ ಕೃಪೆಯ ಪರಮೇಶ್ವರ ದಿಗಂಧಂ ಧರ್ಮ ಕರ್ಪೂರಗಂ ಸಂಸಾರ ವಜಮ ಕರ್ಪೂರ ದೀಪಂ ದಶಮೆ ನರಹೋಮ ನಮ ಶಿವಾಯ ಶಾಂತಾಯ ಕಲ್ಯಾಣಪತಿ ಗಿರಿಜಾಪತಿ ನಮಸ್ಕಾರಂ ಪರಮೇ ನಮ ಸೋಮೋಸುತೆ ನಮ ಶಿವಾಯ ಶಾಂತಾಯ ಕಲ್ಯಾಣಪತಿ ಗಿರಿಜಾಪತಿ ನಮಸ್ಕಾರಂ ಪರಮೇ ಯಜ್ಞೇನ ಯಜ್ಞಮೈದಂತು ದೇವಾಸನ ಧರಿಮಾನ ಪ್ರಥಮಾನ ತೆಲಂಗ ಮಹಿಮಾನ ಸಜಂತೆ ಯತ್ರ ಪೂರ್ವೇ. ಎಷ್ಟು ದೊಡ್ಡದಿದೆ ಅವ್ರಿಗೂ ಕೂಡ ದೇವಸ್ಥಾನ ಅಷ್ಟೇ ದೊಡ್ಡದಿದೆ. ಅಂದರೆ ಗುರುಗಳಿಗೆ ಸಮರ್ಪಕವಾಗಿ ನಡ್ಕೊಂಡ್ರೆ ಆ ಶಿಷ್ಯನು ಕೂಡ ಗುರು ಆಗ್ತಾನೆ ಅನ್ನೋದಕ್ಕೆ ಇವತ್ತು ಆನಂದ ಮಹಾರಾಜರ ಇತಿಹಾಸವನ್ನೇ ನಾವು ಅವಲೋಕನೆಯನ್ನು ಮಾಡಿದ್ರೆ ಗೊತ್ತಾಗ್ತದೆ. ಹಾಗೆ ಇವತ್ತು ನಮ್ಮ ಬಸವನ ಬಾಗೇವಾಡಿ ಮಹಾರಾಜರು ಅಂದಿನ ಕಾಲದ ಆ ಗುರುಗಳ ಕೈಯಾಗ ಆನಂದ ಮಹಾರಾಜರು ಎಷ್ಟು ಶ್ರೇಷ್ಠವಾದಂಥ ಶಿಷ್ಯರಾದರೂ ಇವತ್ತಿನ ಕಾಲದ ಎರಡನೇ ಆನಂದ ಮಹಾರಾಜರಂದರೆ ನಿಮ್ಮ ಬಸವನ ಬಾಗೇವಾಡಿಯ ಮಹಾರಾಜ. ಅಷ್ಟು ಮುಗ್ಧ ಜೀವಿ, ಏನು ಗೊತ್ತಿಲ್ಲ, ಏಚು ಪೇಚು, ಮತ್ತೊಬ್ಬರಿಗೆ ಕೆಟ್ಟ ಬಯಸ್ತಕ್ಕಂಥ ಭಾವನೆ ಇಲ್ಲ, ಇನ್ನೊಬ್ಬರಿಗೆ ಯಾವುದೇ ರೀತಿ ಮನಸ್ಸು ನೋಯಿಸ್ತಕ್ಕಂಥ ಒಂದು ಭಾವ ಇಲ್ಲ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ತಮಗೆ ಸರಿ ಅನ್ನಿಸ್ತು ಅಂದರೆ ಅಲ್ಲಿ ನಿಂದಿರ್ತಾರೆ, ಇಲ್ಲದೇ ಇದ್ದರೆ ಸೈಡ್ ಸೈಡ್ ಹೋಗಿಬಿಡ್ತಾರೆ. ಹಾಗೆ ಇವತ್ತು ಒಬ್ಬ ಈ ಮಹಾಮಠದ ಶ್ರೇಷ್ಠ ಮಹಾರಾಜರನ್ನು ಹೊಂದಿರತಕ್ಕಂಥ ಬಸವನ ಬಾಗೇವಾಡಿ ಭಕ್ತರು ನಿಜವಾಗಿ ಕೂಡ ಪುಣ್ಯವಂತರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಬಸವನ ಬಾಗೇವಾಡಿಗೆ ಸಿದ್ದರಾಮ ಶಿವಯೋಗಿಗಳ ವಾಣಿಯಾಗಿತ್ತು. ಈ ಮಠ ಭಾಳ ದೊಡ್ಡ ಮಠ ಆಗ್ತದೆ. ಈ ಮಠ ಭಾಳ ಎತ್ತರ ಒಂದು ಕೀರ್ತಿಯನ್ನು ಪಡೀತದೆ. ಬಹುಶಃ ಈ ಭಾಗದಲ್ಲಿ ಅನೇಕ ದೊಡ್ಡ ದೊಡ್ಡ ಮಠಾಧೀಶರು, ಜಗದ್ಗುರುಗಳು ಯಾರೇ ಬಂದರೂ ಕೂಡ ಬಸವನ ಬಾಗೇವಾಡಿ ಮಠಕ್ಕೆ ಎಲ್ಲರೂ ಕೂಡ ಬಂದು ಹೋಗಿರ್ತಕ್ಕಂಥದ್ದು. ಕಾರ್ಯಕ್ರಮದಲ್ಲಿ ಪೂಜ್ಯರು, ಊರಿನ ಮುಖಂಡರು, ಹಲವಾರು ಭಕ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಕೃಷ್ಣ ಎಚ್ ರಾಠೋಡ್, ಭಾರತ ವೈಭವ ನ್ಯೂಸ್, ವಿಜಯಪುರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.